ನಮಸ್ಕಾರ ಎಲ್ಲರಿಗೂ. ಇತ್ತೀಚೆಗೆ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಒಂದು ಅಧಿಸೂಚನೆ ಪ್ರಕಾರ ಕರ್ನಾಟಕದಲ್ಲಿ ಗುಟ್ಕಾ ಹಾಗೂ ಪಾನ್ ಮಸಾಲಗಳನ್ನ 1 ವರ್ಷದವರೆಗೆ ಸಂಪೂರ್ಣವಾಗಿ ಮಾರಾಟ ಮಾಡುವಂತಿಲ್ಲ, ಶೇಖರಣೆ ಮಾಡುವಂತಿಲ್ಲ, ವಿತರಣೆ ಮಾಡುವಂತಿಲ್ಲ ಅಂತೇಳಿ ಸರ್ಕಾರ ಇದರ ಮೇಲೆ ಒಂದು ಕ್ರಮವನ್ನು ಏರಿದೆ. ಇಂಡಿಯಾದಲ್ಲಿ ಸರಿಸುಮಾರು 1 ಲಕ್ಷ ಈ ಒಂದು ಅಡಿಕೆ, ಪಾನ್ ಮಸಾಲ, ಗುಟ್ಕಾವನ್ನು ತಿಂದ್ಬಿಟ್ಟು ಅವರಿಗೆ ಈ ಒಂದು ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ರಿಪೋರ್ಟ್ ಕೊಡ್ತಾ ಇದೆ. ಸರಿಸುಮಾರು 1 ಲಕ್ಷ ಜನಕ್ಕೆ. ಈ 1 ಲಕ್ಷ ಜನಕ್ಕೆ ಟ್ರೀಟ್ಮೆಂಟಿಗಂತಾನೆ 3 ಲಕ್ಷ ರೂಪಾಯಿ ಖರ್ಚಾಗ್ತೈತೆ. ಅದು ಸಿವಿಯರ್ ಸೆಕೆಂಡ್ ಕೇಸು, ಥರ್ಡ್ ಸ್ಟೇಜಲ್ಲಿ ಹೋಯ್ತು ಅಂತಂದರೆ ಇದು 6 ಲಕ್ಷದವರೆಗೂ ಅದಕ್ಕೆ ಖರ್ಚು ಹೋಗ್ತಾ ಇದೆ. ಇವುಗಳನ್ನ ಗುಡ್ಗಾನ ತಿಂದ್ಬಿಟ್ಟು ಈ ಒಬ್ಬರು ಜನರು ಏನು ಮಾಡ್ತಾ ಇದ್ದಾರೆ, ಪಾರ್ಕಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಒಳ್ಳೊಳ್ಳೆ ಏರಿಯಾದಲ್ಲಿ, ಮೇನ್ ರೋಡಲ್ಲಿ ಎಲ್ಲಿ ನೋಡಿದ್ರು ತಿಂದು ಉಗುಳೋದು. ಏನೇ ಸರ್ಕಾರ ಕನ್ಸ್ಟ್ರಕ್ಷನ್ ಮಾಡಿಸಿದ್ರು, ಏನೇ ಅವರು ಮೇಂಟೆನೆನ್ಸ್ ಮಾಡಿದ್ರು, ಅಲ್ಲಿ ಎಲ್ಲಿ ನೋಡಿದ್ರು ಈ ಕೆಂಪು ಉಗುಳೋದೇ ಕಂಡು ಬರ್ತೈತೆ. ಇದರಿಂದ ನಮ್ಮ ರಾಜ್ಯಕ್ಕೆ ಏನೋ ಒಂದು ಕಪ್ಪು ಮಸಿ ಥರ ಅವರಿಗೆ ಭಾಸವಾಗ್ತೈತೆ. ಇಂಥ ಒಂದು IT ನಗರಿ ಅಂತೇಳಿ ಕರೆಸ್ಕೊಂತಕ್ಕಂಥ ಈ ಒಂದು ದೊಡ್ಡ ಬೆಂಗಳೂರು, ಮೈಸೂರು ನಗರದಲ್ಲಿ ಈ ಗಲೀಜು ಎಲ್ಲ ಕಡೆನೂ ಕಂಡು ಬರ್ತೈತೆ. ಈ ನಿಟ್ಟಿನಿಂದ ನೋಡೋದಾದರೆ ಸರ್ಕಾರ ಇದನ್ನು 1 ವರ್ಷದವರೆಗೆ ಬ್ಯಾನ್ ಆಗಲಿ, ಚಟಮುಕ್ತವಾಗಲಿ, ರಾಜ್ಯ ಕ್ಲೀನಾಗಿ ಕಾಣಲಿ ಅಂತೇಳಿ ಇದನ್ನು ಬ್ಯಾನ್ ಮಾಡಿರ್ತಾರೆ. ಅವರು ಈ ದೃಷ್ಟಿಯನ್ನು ನೋಡಿರ್ತಾರೆ ಹೊರತು ಇದರಿಂದ ಬೆಳೀತಕ್ಕಂಥ ಕರ್ನಾಟಕದ ರಾಜ್ಯದ ಅಡಿಕೆ ಬೆಳೆಗಾರರ ಪರಿಸ್ಥಿತಿಯನ್ನು ಅವ್ರು ನೋಡ್ತಾ ಇಲ್ಲ. ಯಾಕಂತಂದರೆ ಸರಿಸುಮಾರು 60% ಈ ಜಗತ್ತಿನ 60%ಅನ್ನು ಇಂಡಿಯಾದವರು ಪ್ರೊಡಕ್ಷನ್ ಮಾಡ್ತಾರೆ. ಅದರಲ್ಲೂ ಏನಾಗ್ತೈತೆ ಅಂತಂದರೆ 14 ಲಕ್ಷ ಟನ್ ಏನು ಬರ್ತೈತಲ್ಲ ಪ್ರೊಡಕ್ಷನ್ನು, ಅದರಲ್ಲಿ 9 ಲಕ್ಷ ಟನ್ನು ನಮ್ಮ ಕರ್ನಾಟಕದಲ್ಲೇ ಇದು ಉತ್ಪತ್ತಿ ಆಗ್ತೈತೆ. ಇರ್ತಕ್ಕಂಥ ಏರಿಯಾದಲ್ಲಿ 9.5 ಲಕ್ಷ ಲ್ಯಾಕ್ ಹೆಕ್ಟರ್ ಏರಿಯಾದಲ್ಲಿ 6.5 ಲಕ್ಷ ಲ್ಯಾಕ್ ಹೆಕ್ಟರು ನಮ್ಮ ಕರ್ನಾಟಕದಲ್ಲೈತೆ. ಅದು ಈ ಎಲ್ಲ ತಾಲೂಕಲ್ಲೂ ನೋಡೋದಾದರೆ ನಿಮಗೆ ಎಲ್ಲ ತಾಲೂಕಲ್ಲೂ ಅಡಿಕೆ ಕಂಡು ಬರ್ತೈತೆ. ಭತ್ತದ ಏರಿಯಾನೆಲ್ಲ ಪಾಪ ರೈತರು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅಡಿಕೆಯನ್ನು ಹಾಕಿ ಏನೋ 3 ವರ್ಷ 5 ವರ್ಷ ಆದಮೇಲೆ ಅವರು ಕನಸನ್ನು ಕಾಣ್ತಾ ಇದ್ದಾರೆ. ಫಲ ಬರ್ತದೋ, ಅಡಿಕೆಯಿಂದ ಬೆಳೆ ಬರ್ತದೆ ಅಂತೇಳಿ ಕನಸಿನಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರಿಗೆ ಕರ್ನಾಟಕ ದೊಡ್ಡ ಶಾಕ್ ಕೊಟ್ಟಿದೆ, ಆಘಾತ ಆಗಿರ್ತದೆ. ಯಾಕಪ್ಪ ಅಂತಂದರೆ ಇದನ್ನು ಕಿತ್ತು ಬಿಟ್ಟು 6 ವರ್ಷ ಆಲ್ರೆಡಿ ವೆಯ್ಟ್ ಮಾಡ್ತಾರೆ. ಇವಾಗ ಫಲವನ್ನು ನೋಡ್ಬೇಕಂತ ಅವರು ಕನಸಲ್ಲಿದ್ದಾರೆ. ಆ ಕನಸಿಗೆ ಭಗ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಈ ಮರನ ಕಿತ್ತಾಕಾಗಲ್ಲ. ಕಿತ್ತಾಕ್ಬಿಟ್ಟು ಇನ್ನೊಂದು ಬೆಳೆಯನ್ನು ಹಾಕಿದ್ರೆ ಪಾಪ ಅವ್ರಿಗೆ ಲಾಸು. 6 ವರ್ಷ ಕಷ್ಟಪಟ್ಟಿದ್ದು ಅವ್ರಿಗೆ ವೇಸ್ಟ್ ಆಗಿರುತ್ತೆ. ಈ ಅವರು ಕನಸಿಗೆ ದುಸ್ವಪ್ನ ಆಗಿರ್ತದೆ. ಅಡಿಕೆ ಬೆಳೆಗಾರರ ಪ್ರಶ್ನೆ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರ ಚಟಮುಕ್ತ ಕರ್ನಾಟಕ ಆಗಲಿ ಅಂತೇಳಿ ಗುಟ್ಕವನ್ನು ಬ್ಯಾನ್ ಮಾಡಿದ್ದಾರೆ. ಈ ಗುಟ್ಕದಲ್ಲಿ ತಂಬಾಕಿನ ಪರ್ಸೆಂಟೇಜ್ ನೋಡೋದಾದರೆ 6ರಿಂದ 7% ಇರ್ತದೆ. ಅದೇ ಸಿಗರೇಟನ್ನು ತಗೊಂಡ್ರೆ 100%ವರೆಗೂ ಅದರಲ್ಲಿ ತಂಬಾಕು ಇರ್ತದೆ. ಯಾಕೆ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದೀರಿ, ಸಿಗರೇಟ್ನ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತೇಳಿ ಬೆಳೆಗಾರರ ಪ್ರಶ್ನೆ ಆಗಿರ್ತದೆ. ಅದೇ ರೀತಿ ಕೆಲವೊಬ್ಬರು ಬೆಳೆಗಾರರು ನಾವು ಇಂಟರ್ ಕ್ರಾಪ್ ಬೆಳ್ಕೋಬೇಕು, ಅದರಲ್ಲಿ ಕಾಳುಮೆಣಸು, ಏಲಕ್ಕಿ, ಅದರಲ್ಲಿ ಏನೋ ಜಾಯಿಕಾಯಿನೋ ಏನೋ ಬೆಳೆಯೋದಕ್ಕೆ ಸರ್ಕಾರ ಸಬ್ಸಿಡಿಯನ್ನು ಕೊಡಿ ಅಂತೇಳಿ ಕೆಲವೊಬ್ಬರು ಅಡಿಕೆ ಬೆಳೆಗಾರರು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಅಡಿಕೆ ರೇಟಿನಲ್ಲಿ ಅಂತ ಏನು ಗಣನೀಯವಾಗಿ ರೇಟೇನು ಇಳಿಯೋದಿಲ್ಲ. ರೇಟು ಬ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಏನೇನೋ ರೇಟಿಗೆ ಅಡಿಕೆಯನ್ನು ಮಾರಾಟ ಮಾಡೋಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಮಾತ್ರ ಇದು ಬ್ಯಾನ್ ಆಗಿದೆ. ಬೇರೆ ರಾಜ್ಯದಲ್ಲಿ ಇದರ ಕನ್ಸಂಪ್ಷನ್ನು ತುಂಬ ಜಾಸ್ತಿ ಇದೆ. ಬೇರೆ ರಾಜ್ಯದಲ್ಲಿ ಇದು ಹೋಗೇ ಹೋಗ್ತದೆ. ಇದರಿಂದ ಕಳ್ಳ ಸಾಗಾಣಿಕೆ ಕರ್ನಾಟಕದಲ್ಲಿ ಇರುತ್ತೆ. ಕಳ್ಳ ಸಾಗಾಣಿಕೆಯಲ್ಲಿ ಅದು ಬಂದೇ ಬರ್ತದೆ. ಇದರ ಕನ್ಸಂಪ್ಷನ್ ಆಗೇ ಆಗ್ತದೆ. ಸೊ ಹಾಗಾಗಿ ಎದುರ್ಕೊಂಡ್ಬಿಟ್ಟು ಯಾರು ನೀವು ಅಡಿಕೆಯನ್ನು ಕಡಿಮೆ ರೇಟಲ್ಲಿ ಮಾರೋದಕ್ಕೆ ಹೋಗಬೇಡಿ. ಗುಟ್ಕಾ, ಪಾನ್ ಮಸಾಲ್ ಬ್ಯಾನ್ ಆದ ಹಿನ್ನೆಲೆಯಲ್ಲಿ ಅಡಿಕೆ ಮಾರುಕಟ್ಟೆ ದರ ಕುಸಿಯದಿರಲು ಸರ್ಕಾರವು ಇದಕ್ಕೆ ನಿಗದಿತ ಬೆಲೆಯನ್ನ ನೀಡಬೇಕಾಗ್ತದೆ. ಇದರಿಂದ ಬೆಲೆ ಕುಸಿಯದೆ ರೈತರಿಗೆ ನಿರ್ದಿಷ್ಟವಾದಂತಹ ಬೆಲೆ ಸಿಗುತ್ತೆ. ಅದೇ ರೀತಿ ಈ ಅಡಿಕೆಯನ್ನ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಕಡೆ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಅಧಿಕೃತ ಸುತ್ತೋಲೆಯನ್ನ ನೀಡಬೇಕು. ಇದರಿಂದ ಏನಾಗ್ತದೆ, ಗುಟ್ಕಾ, ಪಾನ್ ಮಸಾಲ ಅವು ನಿಲ್ಲಿಸ್ಬೋದು. ಅಡಿಕೆಯನ್ನ ನಿಲ್ಲಿಸ್ಬಿಟ್ರೆ ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ. ಅದೇ ರೀತಿ ಅಡಿಕೆಯನ್ನ ಈ ಗುಟ್ಕಾ, ಪಾನ್ ಮಸಾಲ ಬಿಟ್ಟು ಮತ್ತೆ ಬೇರೆ ಯಾವ್ಯಾವುದಕ್ಕೆ ಫಾರ್ಮಾಸ್ಯೂಟಿಕಲ್ಲು, ಪೇಂಟಿಂಗು, ಅದೇ ರೀತಿ ಬೇರೆ ಯಾವ್ಯಾವ ಇಂಡಸ್ಟ್ರಿಯಲ್ಲಿ ಇದನ್ನ ಉಪಯೋಗಿಸ್ಬೋದು, ಇದರಿಂದ ಮತ್ತೇನೋ ಸಂಶೋಧನೆ ಮಾಡ್ಬೋದು ಅಂತೇಳಿ ಇದಕ್ಕೆ ಸರ್ಕಾರ ಮುನ್ನಣೆಯನ್ನ ಕೊಟ್ಬಿಟ್ಟು ಸಂಶೋಧನೆಯನ್ನ ಮಾಡಿ ಕೊಡೋದ್ರಿಂದ ಅಡಿಕೆ ಬೆಳೆಗಾರರಿಗೆ ಭವಿಷ್ಯದಲ್ಲಿ ತುಂಬಾ ಪ್ರಯೋಜನವಾಗ್ತದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.